ಇವತ್ತು ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿಬಿಟ್ಟ ಒಂದು ಅದ್ಭುತ ಆದ್ರೆ ಅಷ್ಟೇ ಚಾಣಾಕ್ಷ ರಾಜತಾಂತ್ರಿಕತೆಯ ಬಗ್ಗೆ ಮಾತಾಡೋಣ. ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಭಾರತೀಯ ರಾಜ್ಯಗಳ ದುಡ್ಡಲ್ಲೇ ಬ್ರಿಟಿಷ್ ಸಾಮ್ರಾಜ್ಯವನ್ನ ಹೇಗೆ ಕಟ್ತಾ ಹೋದ ಅನ್ನೋ ರೋಚಕ ಕಥೆ ಇದು. ಒಂದು ಕ್ಷಣ ಯೋಚನೆ ಮಾಡಿ, ನಿಮ್ಮ ಪ್ರತಿಸ್ಪರ್ಧಿಯ ದುಡ್ಡಲ್ಲೇ ಒಂದು ದೊಡ್ಡ ಸೈನ್ಯ ಕಟ್ಟಿ ಅವರದೇ ಜಾಗದಲ್ಲಿ ನಿಮ್ಮ ಸಾಮ್ರಾಜ್ಯವನ್ನ ಹೇಗೆ ಸ್ಥಾಪನೆ ಮಾಡ್ತೀರಿ? ಕೇಳೋಕೆ ಅಸಾಧ್ಯ ಅನ್ಸುತ್ತಲ್ವಾ? ಆದ್ರೆ ಹೌದು, ಲಾರ್ಡ್ ವೆಲೆಸ್ಲಿಯ ಇಡೀ ನೀತಿಯ ಹಿಂದಿದ್ದ ಮೂಲ ತಂತ್ರವೇ ಇದಾಗಿತ್ತು. ಇದರ ಉತ್ತರ ಏನು ಅಂತ ಮುಂದೆ ನೋಡ್ತಾ ಹೋಗೋಣ. ಸರಿ, ಹಾಗಾದ್ರೆ ಈ ದೊಡ್ಡ ಪ್ಲಾನ್ ಶುರುವಾಗಿದ್ ಹೇಗೆ? ಕತೆ ಶುರುವಾಗೋದು 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಕಾಲಿಟ್ಟ ಸಮಯ ಅದು. ಅಪ್ಪ, ಆಗಿನ ಭಾರತದ ರಾಜಕೀಯ ಪರಿಸ್ಥಿತಿಯೇ ಒಂಥರ ಅಲ್ಲೋಲ ಕಲ್ಲೋಲವಾಗಿತ್ತು. ಎಲ್ಲವೂ ಬದಲಾವಣೆಯ ಹಾದಿಯಲ್ಲಿತ್ತು. ವೆಲ್ಲೆಸ್ಲಿ ಇಲ್ಲಿಗೆ ಬಂದಾಗ ಮರಾಠರು ಮತ್ತು ಮೈಸೂರಿನಂತಹ ಬಲಿಷ್ಠ ರಾಜ್ಯಗಳೆಲ್ಲ ತಮ್ಮಲ್ಲೇ ಜಗಳ ಆಡ್ಕೊಂಡು ಆಂತರಿಕ ಕಲಹಗಳಿಂದ ದುರ್ಬಲವಾಗಿದ್ವು. ವೆಲ್ಲೆಸ್ಲಿಗೆ ಇದು ಒಂದು ಗೋಲ್ಡನ್ ಚಾನ್ಸ್ ತರಹ ಕಂಡಿತು. ಅವನ ತಲೆಯಲ್ಲಿ ಒಂದೇ ಒಂದು ಗುರಿ ಫಿಕ್ಸ್ ಆಗಿತ್ತು. ಏನೇ ಆಗ್ಲಿ, ಎಂತಹ ಬೆಲೆ ತತ್ತಾದ್ರೂ ಸರಿ, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ಲೇಬೇಕು. ತನ್ನ ಆ ಗುರಿಯನ್ನು ಸಾಧಿಸೋಕೆ ವೆಲ್ಲೆಸ್ಲಿ 3 ದಾರಿಗಳನ್ನೇ ಹಿಡ್ದ. 1. ನೇರವಾಗಿ ಯುದ್ಧ ಮಾಡೋದು. 2. ಈಗಾಗ್ಲೇ ಕೈ ಕೆಳಗಿದ್ದ ರಾಜ್ಯಗಳ ಮೇಲೆ ಪೂರ್ತಿ ಕಂಟ್ರೋಲ್ ತಗೊಳ್ಳೋದು. ಮತ್ತು 3ನೇದು, ಎಲ್ಲಕ್ಕಿಂತ ಮುಖ್ಯವಾದದ್ದು, ಅತ್ಯಂತ ಚಾಣಾಕ್ಷತನದ ಸಹಾಯಕ ಸೈನ್ಯ ಪದ್ಧತಿ. ಇದು ಅವನ ಪ್ಲಾನ್ನೊಂದು ಭಾಗ ಅಷ್ಟೇ ಆಗಿರ್ಲಿಲ್ಲ, ಬದಲಿಗೆ ಅದರ ಹೃದಯವೇ ಆಗಿತ್ತು ಅಂತ ಹೇಳಬಹುದು. ಈ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಂದು ಕಠಿಣ ನೀತಿ ಅಂತ ಹೇಳೋದಕ್ಕಿಂತ ಭಾರತದ ರಾಜರಿಗೆ ಕೊಟ್ಟ ಒಂದು ಭರ್ಜರಿ ಆಫರ್, ಒಂದು ಗಿಫ್ಟ್ ತರಹ ಬಿಂಬಿಸಲಾಯಿತು. ಚಿಂತೆ ಮಾಡ್ಬೇಡಿ, ನಿಮ್ಮ ಶತ್ರುಗಳಿಂದ ನಾವು ನಿಮ್ಮನ್ನ ರಕ್ಷಿಸ್ತೀವಿ. ಈ ಒಂದೇ ಒಂದು ಮಾತು, ಇದೇ ಆ ಆಮಿಷದ ಅಡಿಪಾಯ. ಪೇಪರ್ ಮೇಲೆ ನೋಡಿದ್ರೆ ಇದು ತುಂಬಾ ಸಿಂಪಲ್ ಆಗಿ ಕಾಣ್ತಿತ್ತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ನಮ್ಮ ಭಾರತೀಯ ಸಂಸ್ಥಾನಗಳ ನಡುವೆ ಒಂದು ಮಿಲಿಟರಿ ಅಗ್ರಿಮೆಂಟ್ ಅಷ್ಟೇ. ಒಬ್ರಿಗೊಬ್ರು ರಕ್ಷಣೆ ಕೊಟ್ಕೊಳ್ಳಕ್ಕೆ ಮಾಡ್ಕೊಂಡ ಒಂದು ಸಾಮಾನ್ಯ ಒಪ್ಪಂದದ ತರ ಇತ್ತು. ನೋಡಿ, ಈ ಮಾತು ಆ ಒಪ್ಪಂದದ ಸಾರಾಂಶವನ್ನೇ ಹೇಳತ್ತೆ. ಆಗಿನ ಕಾಲದಲ್ಲಿ ಒಳಗಿನ ದಂಗೆ, ಹೊರಗಿನ ದಾಳಿ ಅಂತ ಒದ್ದಾಡ್ತಿದ್ದ ನಮ್ಮ ರಾಜರಿಗೆ ಇದು ಎಂಥ ಒಳ್ಳೆ ಅವಕಾಶ ಅಂತ ಅನ್ಸಿರ್ಬೇಕಲ್ವಾ? ಆದ್ರೆ ಆ ರಕ್ಷಣೆ ಅನ್ನೋ ಒಂದೇ ಒಂದು ಪದದ ಹಿಂದೆ ಅವ್ರು ತೆರಬೇಕಾಗಿದ್ದ ನಿಜವಾದ ಬೆಲೆಯೇ ಬೇರೆ ಇತ್ತು. ಹಾಗಾದ್ರೆ ಆ ನೋಡಕ್ಕೆ ಅಷ್ಟು ಚೆನ್ನಾಗಿದ್ದ ಆಫರ್ನ ಹಿಂದೆ ಅಡಗಿದ್ದ ಕಠಿಣ ಷರತ್ತುಗಳು, ಕಂಡೀಷನ್ಸ್ ಏನೇನಿತ್ತು? ಈ ರಕ್ಷಣೆ ಅನ್ನೋ ಮಾತಿಗೋಸ್ಕರ ನಮ್ಮ ರಾಜರು ತಮ್ಮ ಸ್ವಾತಂತ್ರ್ಯದ ಯಾವ್ಯಾವ ಭಾಗವನ್ನ ಒತ್ತೆ ಇಡ್ಬೇಕಾಯ್ತು? ಈ 6 ಕಂಡೀಷನ್ಗಳನ್ನ ಒಂದೊಂದಾಗಿ ನೋಡೋಣ. ಆಗ ಗೊತ್ತಾಗತ್ತೆ ಇದು ಹೇಗೆ ಒಂದು ರಾಜ್ಯದ ಸಾರ್ವಭೌಮತ್ವವನ್ನೇ ಹಂತ ಹಂತವಾಗಿ ಕಿತ್ಕೊಳ್ತು ಅಂತ. ಮೊದಲನೇದು, ರಾಜ ತನ್ನ ರಾಜ್ಯದಲ್ಲಿ ಬ್ರಿಟಿಷ್ ಸೈನ್ಯವನ್ನ ಇಟ್ಕೊಳ್ಬೇಕು. 2ನೇದು, ಆ ಸೈನ್ಯದ ಖರ್ಚು ವೆಚ್ಚ ಎಲ್ಲವನ್ನೂ ಅದೇ ರಾಜ್ಯ ನೋಡ್ಕೊಳ್ಬೇಕು. 3ನೇದು, ಒಂದ್ವೇಳೆ ದುಡ್ಡು ಕೊಡೋಕೆ ಆಗ್ಲಿಲ್ಲ ಅಂದ್ರೆ ತನ್ನ ರಾಜ್ಯದ ಒಂದು ಭಾಗವನ್ನೇ ಬ್ರಿಟಿಷ್ರಿಗೆ ಬಿಟ್ಕೊಡ್ಬೇಕು. ಆಮೇಲೆ ರಾಜನ ಆಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಇರ್ತಾನೆ. ಅಷ್ಟೇ ಅಲ್ಲ, ಬ್ರಿಟಿಷರ ಪರ್ಮಿಷನ್ ಇಲ್ದೆ ಬೇರೆ ಯಾವ ಯುರೋಪಿಯನ್ರನ್ನೂ ಕೆಲ್ಸಕ್ಕೆ ಇಟ್ಕೊಳ್ಳೋ ಹಾಗಿಲ್ಲ. ಕೊನೆಯದಾಗಿ, ರಾಜ ತನ್ನ ವಿದೇಶಾಂಗ ನೀತಿಯ ಎಲ್ಲಾ ಹಕ್ಕೂನೂ ಕಳ್ಕೊಡ್ತಾನೆ. ಅಂದ್ರೆ ಯುದ್ಧ ಮಾಡೋದು, ಒಪ್ಪಂದ ಮಾಡ್ಕೊಳ್ಳೋದು ಯಾವುದೂ ಅವನ ಕೈಲಿರೋಲ್ಲ. ಇದು ರಕ್ಷಣೆನಾ, ಇಲ್ಲ ಪಕ್ಕಾ ನಿಯಂತ್ರಣನಾ? ಸರಿ, ಈ ನೀತಿಯಿಂದ ಕೊನೆಗೆ ಆದದ್ದೇನೋ? ಒಂದೇ ಒಪ್ಪಂದ, ಆದ್ರೆ ಫಲಿತಾಂಶ ಮಾತ್ರ 2 ಬೇರೆ ಬೇರೆ. ಬ್ರಿಟಿಷರಿಗೆ ಇದರಿಂದ ಲಾಭ ಆಯ್ತಾ? ನಮ್ಮ ಭಾರತೀಯ ರಾಜ್ಯಗಳಿಗೆ ನಷ್ಟ ಆಯ್ತಾ? ಬನ್ನಿ ನೇರವಾಗಿ ಹೋಲಿಕೆ ಮಾಡಿ ನೋಡೋಣ. ಈ ಹೋಲಿಕೆ ಇಡೀ ಕಥೆಯನ್ನೇ ಹೇಳ್ಬಿಡುತ್ತೆ. ಒಂದು ಕಡೆ ಬ್ರಿಟಿಷರು 1 ಪೈಸೆ ಖರ್ಚಿಲ್ದೆ ದೊಡ್ಡ ಸೈನ್ಯವನ್ನ ಮೇಂಟೈನ್ ಮಾಡ್ತಿದ್ರು. ಭಾರತೀಯ ರಾಜ್ಯಗಳ ವಿದೇಶಾಂಗ ನೀತಿಯನ್ನ ಕಂಟ್ರೋಲ್ ಮಾಡ್ತಿದ್ರು. ಅವರ ರಾಜಕೀಯ ಪ್ರಭಾವ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಿತ್ತು. ಇನ್ನೊಂದು ಕಡೆ ನಮ್ಮ ಭಾರತೀಯ ರಾಜ್ಯಗಳು ತಮ್ಮದೇ ದುಡ್ಡಲ್ಲಿ ತಮ್ಮನ್ನೇ ನಿಯಂತ್ರಿಸೋ ಸೈನ್ಯಕ್ಕೆ ಸಂಬಳ ಕೊಡ್ತಾ ಆರ್ಥಿಕವಾಗಿ ಶೋಷಣೆಗೆ ಒಳಗಾಗಿ ಕೊನೆಗೆ ತಮ್ಮ ಸಾರ್ವಭೌಮತ್ವವನ್ನೇ ಅಂದ್ರೆ ಸ್ವಾತಂತ್ರ್ಯವನ್ನೇ ಕಳ್ಕೊಂಡ್ ಕೂತ್ರು. ಈ ಒಂದೇ ಒಂದು ಪಾಲಿಸಿ ಇದೆಯಲ್ಲ, ಇದು ಒಂದು ಚೈನ್ ರಿಯಾಕ್ಷನ್ ತರಹ ಕೆಲಸ ಮಾಡ್ತು. ಒಂದ್ರ ಹಿಂದೆ ಒಂದರಂತೆ ರಾಜ್ಯಗಳು ಬ್ರಿಟಿಷರು ಬೀಸಿದ ಬಲೆಗೆ ಬೀಳ್ತಾ ಹೋದವು. ಈ ಒಂದು ತಂತ್ರ ಹೇಗೆ ಒಂದು ಬೃಹತ್ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕ್ತು ಅಂತ ಈಗ ನೋಡೋಣ. ಈ ಪದ್ಧತಿಯ ಯಶಸ್ಸನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. 1798ರಲ್ಲಿ ಹೈದರಾಬಾದ್ ಮೊದಲನೇದಾಗಿ ಈ ಒಪ್ಪಂದಕ್ಕೆ ಸಹಿ ಹಾಕಿತು.
ಅಲ್ಲಿಂದ ಶುರುವಾದ ಈ ಜಾಲ ನೋಡ್ತಾನೆ ಕೆಲವೇ ವರ್ಷಗಳಲ್ಲಿ ಮೈಸೂರು, ಔಧ್ ಅಷ್ಟೇ ಅಲ್ಲ, ಆಗಿನ ಕಾಲದ ಬಲಿಷ್ಠ ಮರಾಠ ಸಂಸ್ಥಾನಗಳಾದ ಪೂಣಾ, ಬಿರಾರ್, ಗ್ವಾಲಿಯರ್ ಎಲ್ಲವನ್ನೂ ತನ್ನ ತೆಕ್ಕೆಗೆ ತಗೊಂಡು ಇಡೀ ಭಾರತದಾದ್ಯಂತ ಹರಡಿತು. ಹಾಗಾಗಿ ಕೊನೆಯಲ್ಲಿ ಹೇಳೋದಾದ್ರೆ ಈ ಸಹಾಯಕ ಸೈನ್ಯ ಪದ್ಧತಿ ಅನ್ನೋದು ಕೇವಲ ಕತ್ತಿಯುದ್ಧದಿಂದ ಗೆದ್ದ ಸಾಮ್ರಾಜ್ಯವಲ್ಲ, ಇದು ಕಲಂನಿಂದ ಅಂದ್ರೆ ಒಂದು ಪೆನ್ನಿನಿಂದ ಒಂದು ಒಪ್ಪಂದದ ಮೂಲಕವೇ ಒಂದು ಇಡೀ ಸಾಮ್ರಾಜ್ಯವನ್ನೇ ಕಟ್ಟಿಹಾಕಿದ ಒಂದು ಚಾಣಾಕ್ಷ ತಂತ್ರವಾಗಿತ್ತು. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ರಕ್ಷಣೆಯನ್ನದು ಯಾವಾಗ ನಿಯಂತ್ರಣವಾಗಿ ಬದಲಾಗುತ್ತೆ? ಒಬ್ಬರ ರಕ್ಷಣೆಗಾಗಿ ನಮ್ಮ ಸ್ವಾತಂತ್ರ್ಯವನ್ನೇ ಅಡಯಿಟ್ಟಾಗ ಆ ಗೆರೆ ಎಲ್ಲಿ ಅಳಿಸೋಗುತ್ತೆ? ಇದು ಕೇವಲ ಇತಿಹಾಸಕ್ಕೆ ಸೀಮಿತವಾದ ಪ್ರಶ್ನೆಯಲ್ಲ. ಅಧಿಕಾರ, ಸಾರ್ವಭೌಮತ್ವ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಇವತ್ತಿಗೂ ನಾವು ಯೋಚನೆ ಮಾಡಬೇಕಾದ ಬಹಳ ಮುಖ್ಯವಾದ ಪ್ರಶ್ನೆಯಿದು.